ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಶೆಟ್ರು ಹುಡುಗಿ ಕಡೆಯಿಂದ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಲತಾ ಶೆಟ್ಟಿ ಯೂಟ್ಯೂಬ್ ಚಾನೆಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಯಾ ಗೈಸ್, ಇವತ್ತಿನ ವ್ಲಾಗ್ ಎಂತ ಅಂತಂದರೆ ನಾವೆಲ್ಲ ನಾಗಮಲೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಪರಿಚಯ ಮಾಡಿಸ್ಕೊಡೋಣ ಅಂತಿದ್ದೀನಿ. ಆ್ಯಂಡ್ 4-5 ಡೇಸಿಂದ ನೋಡ್ತಾನೆ ಇದ್ದೀರಾ ನನ್ನ ವ್ಲಾಗ್ಸಲ್ಲಿ ಅವರು ಇವರು ಎಲ್ಲ. ಬಟ್ ಎಂಥ ರಿಲೇಷನ್ನು, ನನಗೆ ಯಾರು ಏನಾಗಬೇಕು, that and all you will see in this vlog. Yeah, let's chalo. Yeah, guys, ನಾವು ಚೆಕ್ ಪೋಸ್ಟ್ವರೆಗೂ ಹೋಗೋ ರಥ ಇದೆ ನೋಡಿ. ಆ್ಯಂಡ್ ಗೈಸ್, ಈ ಗಾಡಿ ವಿಶೇಷತೆ ಏನಂದರೆ ಎಂತ ನೀರು ಹಾಕಿ ಸ್ವಲ್ಪ ಪೆಟ್ರೋಲ್ ಹಾಕಿ ಅದೇನೋ ನೀರಿಂದ ಓಡಿಸ್ತಾರೆ. ಕಾರಲ್ಲಿ ಇಂಥದ್ದು ಕ್ಯಾನಿಗೆ ಬಿಟ್ಟು ಇದರಲ್ಲಿ ಮಾಡೋದು. ಇದು ಕೀನಿರಲ್ತು ಏನಿರಲ್ತು ಹಂಗೆ ಮುಂದಕ್ಕೆ ತಳ್ಬಿಟ್ಟು ಮೂವ್ ಮಾಡಿಬಿಟ್ರೆ ಆನೆ ಆಯ್ತದೆ ನೋಡಿ. ದಿಸೋನ್ ನಮ್ಮ ಅಕ್ಕ ಬಂದ್ಲು, ಬಂದೇನ ನಮ್ಮ ಅಕ್ಕ ಲತಾ ಶೆಟ್ಟಿ. ಗಾಯ್ಸ್ ಫೈನಲಿ ಬಂದ್ರು ಅವರು ನೋಡಿ. ಗಾಯ್ಸ್ ಬಂದ್ಬಿಟ್ರು. ನಾವು ಬಂದಿದ್ದು ಅಲ್ಲಿ ಕಾರಲ್ಲಿ, ಇವ್ರು ಈ ಕಾರಲ್ಲಿ ಬಂದವರು. ಹೆಂಗಿತ್ತು ಎಕ್ಸ್ಪೀರಿಯನ್ಸನ್ನು? ವರ್ಷಾಗಿತ್ತು ಅನ್ನಕ್ಕಾಗಲ್ಲ, ಚೆನ್ನಾಗಿತ್ತು. ಫಸ್ಟ್ ನನಗೆ ಜನ್ಮ ನೀಡಿದಂತಹ ನಮ್ಮಪ್ಪ ಇವರೇ ಗೈಸ್. ನಮ್ಮಪ್ಪ ಇವರು ಮಹಾದೇವಪ್ಪ ಅಂತ. ಯಾ ಹೇಳಿ ಏನಾದ್ರು. ಏನು ಹೇಳೋದು, ನಾಗಮಲೆಗೆ ಹೋಯ್ತಾ ಇದೀವಿ ನಡ್ಕೊಂಡು. ಬೆಟ್ಟ ಅದೆಲ್ಲ ದರ್ಶನ ಆಯ್ತು. ನಾಗಮಲೆಗೆ ಹೋಗಿ ನಾಗಮಲೆಯಿಂದ ತಿರುಗಿ ಬೆಟ್ಟಕ್ಕೆ ಬರ್ತೀವಿ. ಯಾ ಅಷ್ಟೇ, ಇನ್ನು ಮುಂದೆ ಹೋಗಮ್ಮ. ಯಾ ಎಲ್ಲರೂ ಮುಂದೆ ಹೋಗಿದ್ದಾರೆ ಗೈಸ್. ನಾವು ಈಗಷ್ಟೇ ಅಲ್ಲಿ ತಿಂಡಿ ಮಾಡಿಕೊಂಡು ನಡೀತಾ ಇದ್ದೀವಿ. ಯಾ ಲೆಟ್ಸ್ ಚಲೋ. ಇವರು ನಮ್ಮ ಅಮ್ಮ, ಇವ್ರ ಹೆಸರು ಮುತ್ತುಲಕ್ಷ್ಮಿ ಅಂತ. ಹೇಳಿ ಏನಾದ್ರು. ನಮಸ್ತೆ ಎಲ್ಲರಿಗೂ. ನಾಗಮಲೆಗೆ ನಡ್ಕೊಂಡು ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರೂ ನಮ್ಮ ಕುಟುಂಬ ಸಮೇತ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ದೇವರು ನಮಗೂ ನಿಮಗೂ ಎಲ್ಲರಿಗೂ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಗೈಸ್, ನಮ್ಮಮ್ಮ ಮೋಸ್ಟ್ಲಿ ಹೋದ ಜನ್ಮದಲ್ಲಿ ರಾಜಕಾರಣಿ ಆಗಿರ್ಬೋದು ಅನ್ಸುತ್ತೆ. ಒಂದ್ ಹೇಳಿ ಅಂದ್ರೆ ಒಂದಷ್ಟು ಉದ್ದ ಕುಯ್ತಾರೆ ಗೈಸ್. ಯಾ ಇವರು ನಮ್ಮನಲ್ಲೂ ಅಂದ್ರೆ ನಮ್ಮ ದೊಡ್ಡಪ್ಪನ ಮಗ. ಯಾವ ದೊಡ್ಡಪ್ಪ ಅಂದ್ರೆ ಬಳ್ಳಾರಿ ಹಬ್ಬ. ಹಾಯ್, ಇವರೇ ನಮ್ಮ ದೊಡ್ಡಪ್ಪ. ಇವ್ರ ಹೆಸರು ಬಳ್ಳಾರಿ ಅಂತ ಅಲ್ಲ ಗೈಸ್, ಮುದ್ದು ಮಹಾದೇವ ಅಂತ. ಇವ್ರನ್ನ ಎಲ್ಲರೂ ಬಳ್ಳಾರಿ ಬಳ್ಳಾರಿ ಅಂತ ಕರೀತಾರೆ. ರೀಸನ್ ಏನಂದ್ರೆ ಮನೆಯಲ್ಲಿ ಜಗಳ ಆಡ್ಕೊಂಡು ಬಳ್ಳಾರಿಗೆ ಹೋಗಿದ್ರಂತೆ ಗೈಸ್ ಕೆಲಸ ಮಾಡೋಕ್ಕೆ. ಆವಾಗಿಂದ ಎಲ್ಲರೂ ಇವ್ರನ್ನ ಬಳ್ಳಾರಿ ಬಳ್ಳಾರಿ ಅಂತ ಕರೀತಾರೆ. ಇವರು ನಮ್ಮ ದೊಡ್ಡಪ್ಪ. ದೊಡ್ಡಪ್ಪ ಅಂದರೆ ಚಿಕ್ಕ ದೊಡ್ಡಪ್ಪ, ಇನ್ನೂ ದೊಡ್ಡ ದೊಡ್ಡಪ್ಪ, ಆಮೇಲೆ ದೊಡ್ಡ ದೊಡ್ಡಪ್ಪ ಇದ್ದಾರೆ. ಯಾ ಆ್ಯಂಡ್ ನಮ್ಮ ಆಂಟಿ ಬಂದಿಲ್ಲ, ಕಾರಣಾಂತರಗಳಿಂದ ನಮ್ಮ ಆಂಟಿ ಮತ್ತು ನಮ್ಮ ಲಿಪ್ಸ್ಟಿಕ್ ಇಬ್ಬರು ಬಂದಿಲ್ಲ. ಯಾ ಗೈಸ್, ಇಲ್ಲಿ ಒಂದು ಶಾರ್ಟ್ ಬ್ರೇಕ್ ತಗೊಂಡಿದ್ದಾರೆ. ಆ್ಯಂಡ್ ಈ ಸುತ್ತು ಇರೋ ನೇಚರ್ ನೋಡಿ ಗೈಸ್. ಯಾ ಇಲ್ಲೆಲ್ಲ ಕೂತಿದ್ದಾರೆ. ಇವಾಗಲೇ ಒಂದು ಪರಿಚಯ ಮಾಡಿಬಿಡೋಣ. ಇವರು ಇವರು ನಮ್ಮ ಅತ್ತೆ ಫ್ರೆಂಡು. ಇವ್ರ ಹೆಸರು ಪ್ರೇಮ ಅಂತ. ನಮ್ಮ ಅತ್ತೆ ಕೆಲ್ಸಕ್ಕೆ ಹೋಗೋ ಹತ್ರ ಫ್ರೆಂಡ್ ಆಗಿ ಇವರು 2 ವರ್ಷದಿಂದ ಬೆಟ್ಟಕ್ಕೆ ಬರ್ತಾ ಇದ್ದಾರೆ. ಹಾಂ ಹೇಳಿ ಏನಾದರೂ. ಹೇಳಬೇಕು ಅಂತಂದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಈ ವರ್ಷ ನಾನು ಜೊತೆಲಿದ್ದೀನಿ ಗೈಸ್, ಅದಕ್ಕೆ ಈ ವರ್ಷನೇ ತುಂಬಾ ಸ್ಪೆಷಲ್ ಆಗಿದೆ. ಅದರಲ್ಲೂ ನಾಗಮಲೆಗೆ ಹೋಗ್ತಾ ಇದ್ದೀನಿ ಫಸ್ಟ್ ಟೈಮ್. ಗುಡ್. ಇವರು ನಮ್ಮ ಅತ್ತೆ ಗೈಸ್, ನಮ್ಮ ಅಪ್ಪನ ತಂಗಿ. ಹೇಳಿ ಏನಾದ್ರು. ಮಾದೇಶ್ವರನ ಬೆಟ್ಟದಲ್ಲೆಲ್ಲ ಪೂಜೆಗಳೆಲ್ಲ ಆಯ್ತು. ನಮ್ಮ ಫ್ರೆಂಡ್ ಜೊತೆ ಇವಾಗ ನಾಗಮಲೆಗೆ ಹತ್ತಾ ಇದೀವಿ ಬೆಟ್ಟ. ಇವರು ಅವ್ರ ಹಸ್ಬೆಂಡ್ ಮಾದೇವ್ ಅಂತ. ಹೇಳಿ ಏನಾದ್ರು. ಏನ್ ಹೇಳಲಿಲ್ಲ, ಏನೋ ಒಂದು ಹೇಳಿ. ಈಗ ಏನ್ ಹೇಳಕ್ಕೂ ಆಗಲ್ಲ. ನಾಗಮಲೆಗೆ ಹೋಯ್ತಾ ಇದೀವಿ. ಬಂದು ಜೀಪ್ ಇಳಿದ್ವಿ, ಎಲ್ಲ ಇಡ್ಲಿ ತಿಂದು ಈಗ ನಾಗಮಲೆಗೆ ಹೋಯ್ತಾ ಇದೀವಿ. ಇವರು ನಮ್ಮ ಭಾವ. ಇವ್ರ ಹೆಸರು ವಿನಿಲ್ ಪ್ರಭಾಸ್ ಅಂತ. ವಿನಿಲ್ ಪ್ರಭಾಸ್ ಗೈಸ್. ಪ್ರಭಾಸ್ ಅವ್ರ ದೊಡ್ಡ ಫ್ಯಾನ್. ಹೇಳಿ.
ಹೇಳಿ ಏನಾದ್ರು ನಿಮ್ ಮಗಂದು ಮುಡಿ ಆಯ್ತು, ನಾಗಮಲೆ ಬಂದಿದ್ದೀವಿ. ಹಾ ಮತ್ತೆ ಆದ್ಮೇಲೆ ಸಂಜೆ ಊರಿಗೆ ಹೋಗೋದು ಅಷ್ಟೇ. ಇನ್ವಿಟ್ ಆಗೋದ್ರೆ ಯುಗಾದಿಗೆ ಹಬ್ಬ ಬಂದು ಯುಗಾದಿಗೆ. ಇವರ ಮಿಸ್ಸಸ್ ಇವರೇ ನಾಗಿಣಿ ಅಂತ. ಹೇಳಿ ಏನೋ ಹೇಳಿ ಇವರು ಅವರ ಮಗ. ಗೈಸ್ ಫೈನಲಿ ಹೋಗ್ತಾ ಇದೀವಿ ಅಂಡ್ ಇನ್ನು ಒಂದು ಸ್ವಲ್ಪ ದೂರ ಇದೆ. ಎಲ್ಲರೂ ಮುಂದೆ ಹೋಗಿದ್ದಾರೆ, ನಾನು ಮಾತ್ರ ನಾವು ಅಂದರೆ ನಾನು ನಮ್ಮ ಅಣ್ಣಂದ್ರು ಹಿಂದೆ ಇದ್ದೀವಿ. ಗೈಸ್ ಇವರು ನಮ್ಮ ಕುಟುಂಬದ ದೊಡ್ಡ ಮಗ, ಇವ್ರ ಹೆಸರು ನಾಗರಾಜ್ ಅಂತ. ಹೇಳಿ ಏನಾದ್ರು. ಏನು ಹೇಳುವ, ನಾವು ನಾಗಮಲೆಗೆ ಮೊಗನ ಎತ್ಕೊಂಡು ನಡ್ಕೊಂಡು ಹೋಯ್ತಾ ಇದೀವಿ. ಏನು ದೇವಸ್ಥಾನ ಮಾಡಿದ್ರು, ಕಾಡಲ್ಲಿ ಹೋಯ್ತಾ ಇದೀವಿ. ಎಲ್ಲ ನಮ್ಮ ಕುಟುಂಬನೇ. ಇವ್ರ ಹೆಸರು ನಾಗರಾಜ ಅಂತ ಕನ್ನಡದಲ್ಲಿ, ಇಂಗ್ಲಿಷ್ ನಲ್ಲಿ ಸ್ನೇಕಿಂಗ್. ಮೈ ಫಾದರ್ ನೇಮ್ ಇಸ್ ಸ್ನೇಕಿಂಗ್. ವಾಟ್ ಆರ್ ಯು ಸೇಯಿಂಗ್? ಸ್ನೇಕಿಂಗ್ ವೆಲ್ ಸ್ನೇಕಿಂಗ್ ನಾಗರಾಜ. ಇನ್ಸ್ಟಾಗ್ರಾಮ್. ಗೈಸ್ ಇವರು ಅವರ ಏನು ಸತಿ ಅವರ ಮಡದಿ ಮಂಗಳಮ್ಮ. ಮಂಗಳಮ್ಮ ಮಂಗಳಿ ಹೇಳಿ ಏನಾದ್ರು. ಊರಿಂದ ಪಾದಯಾತ್ರೆ ಮಾಡ್ಕೊಂಡ್ ಬಂದು ದೇವ್ರ ದರ್ಶನ ಆಯ್ತು. ಬೆಟ್ಟದಲ್ಲಿ ಮಹದೇಶ್ವರ ದರ್ಶನ ಮಾಡ್ದ. ಇವಾಗ ನಾಗಮಲೆಗೆ ಹೋಯ್ತಾ ಇದ್ದೀವಿ. ನಾಗಮಲೆ ಕಾಡಲ್ಲಿ ಹೋಯ್ತಾ ಇದೀವಿ. ನಾಗಮಲೆಗೆ ಇಡ್ಲಿ ಬಂದು ಇಡ್ಲಿ ತಿಂದ ಹೋಯ್ತಾ ಇದೀವಿ. ಇಡ್ಲಿ ಚಟ್ನಿ ತಿಂದ ಇವಾಗ ನಾಗಮಲೆಗೆ ಹೋಯ್ತಾ ಇದೀವಿ ಬೆಟ್ಟ ಹತ್ಕೊಂಡು. ನಮಸ್ಕಾರ. ನಮಸ್ಕಾರ. ಗೈಸ್ ಇವರು ನಮ್ಮ ಎರಡನೇ ದೊಡ್ಡಮ್ಮ ಗೌರಮ್ಮ ಅಂತ. ಹೇಳಿ. ಅವಾಗ್ಲಿಂದ ಸಿಕ್ಕಿರ್ಲಿಲ್ಲ ಗೈಸ್, ಇವಾಗ ಸಿಕ್ಕವ್ರೆ. ಬರೀ ಇಂತದೆಯ. ಹೇಳಿ ಏನಾದ್ರು. ಏನ್ ಹೇಳಿ, ನಾಗಮಲೆಗೆ ಹೋಯ್ತಾ ಇದ್ದೀವಿ. ಏನೋ ಇಷ್ಟ ಕೊಡ್ತಾರೆ ಧರ್ಮ ಅಂತ, ಅದನ್ನ ತಿಂದ್ರೆ ತಿಂಡ್ಪೋತಿ ಅಂತಾರೆ. ನಾನೇನಂತ ಹೇಳಿ ಸ್ವಾಮಿ. ಗೈಸ್ ಇವರು ಹೊಸ ಹೆಸರು ಈಗಷ್ಟೇ ನಾಮಕರಣ ಆಗಿದ್ದು, ತಿಂಡಿ ಪೋತಿ ಅಂತ. ಇಲ್ಲಿ ನೋಡಿ ಗೈಸ್, ಬೋರ್ವೆಲ್ ಅವರ ಹಸ್ಬೆಂಡ್ ಅಂದ್ರೆ ನಮ್ಮ ದೊಡ್ಡಪ್ಪನ ತೋರಿಸ್ತೀನಿ ಬನ್ನಿ. ಗೈಸ್ ಇವರೇ ಅವ್ರ ಹಸ್ಬೆಂಡ್. ಇವ್ರ ಹೆಸರು ಮಹಾದೇವ ಅಂತ, ಆದ್ರೆ ಎಲ್ರು ಕುಳ್ಳಯ್ಯ ಅಂತ ಕರೀತಾರೆ. ಹೇಳಿ ಏನಾದ್ರು. ಮಾದೇಶ್ವರ ಬೆಟ್ಟದಿಂದ ಇವಾಗ ನಾಗಮಲೆಗೆ ಹೋಯ್ತಾ ಇದ್ದೀವಿ. ಪೂಜೆ ಸಾಮಾನು ತಗೊಂತಾ ಇದ್ದೀವಿ. ಪೂಜೆ ಸಾಕೊಂಡು ನಾಗಮಲೆಗೆ ಹೋಯ್ತಾ ಇದ್ದೀವಿ. ಅಲ್ಲಿ ಪೂಜೆ ಮಾಡ್ಕೊಂಡು ಬೆಟ್ಟಕ್ಕೆ ಹೋಯ್ತಾ ಇದ್ದೀವಿ. ಇವರು ಗೈಸ್ ನಮ್ಮ ಎರಡನೇ ದೊಡ್ಡಪ್ಪನ ಮಗ, ದೊಡ್ಡ ಮಗ ಬುಲಯ್ಯ ಅಂತ. ನಮಸ್ತೆ. ಹೇಳಿ ಏನಾದ್ರು. ಏನಾದ್ರು ಹೇಳಿ. ಕ್ವಶನ್ ಏನ್ ಕೇಳೋದು ರೀ? ಕನ್ನಡದಲ್ಲಿ ಮಾತಾಡ್ರಿ, ನಾವು ಕನ್ನಡಿಗರು. ನಾವು ಸಿಟ್ರು ಅಂತ ಏನಕ್ಕಮ್ಮ ಹೇಳ್ತೀಯಾ? ಶೆಟ್ರು ವಾಟ್ ಎವರ್ ಇಟ್ ಮೇ ಬಿ, ಬಟ್ ವಿ ಆರ್ ಕನ್ನಡ ಸ್ಟಾನ್. ಹೇಳಿ. ಹೇಳ್ರಿ ಬೇಗ. ನಿಮ್ಮ ಅಮ್ಮ ಪದ ಹೇಳ್ತಾ ಇತ್ತು ಹೋಗಮ್ಮ. ಇದೇ ಅವ್ರ ಹೆಂಡತಿಗ್ ಬೈತವ್ರೆ ಗೈಸ್. ಉಂಡು ಶಿವರಾಜರೇ, ಶಿವರಾಜರೇ. అట్లా మాట్లాడు పర్వాలే. వినిపించలే. పాస్ మైక్ కింద మైక్ లే. హలో హలో భయ్యా. ಗೈಸ್ ಇವರು ನಮ್ಮ ಎರಡನೇ ದೊಡ್ಡಪ್ಪನ ಮಗ ಶಿವರಾಜ್. ಆಗ್ಲೇ ಶಿವಕಲಿ ಅಂದ್ರಲ್ಲ, ಅವರ ತಮ್ಮ. ಹೇಳಿ. ಆನೆ ಗೈಸ್, ಆನೆ ಮರಿ ಎಷ್ಟು ಹಿಂಸೆ ಕೊಡ್ತಾನೆ. ಅಂಡ್ ಆಲ್ಸೋ ಹೇಳ್ಬೇಕು ಅಂದ್ರೆ ಊರಿಂದ ಬೆಟ್ಟದವರೆಗೂ ಇವನ್ ಇರ್ಲಿಲ್ಲ ಅಂದ್ರೆ ನಾನು ನಡೀತಾ ಇರ್ಲಿಲ್ಲ. ಹೇಳ್ಕೊಂಡ್ ಬಂದ. ಹಳೆ ಬಿದ್ದಾಯ್ತಾ ಇದ್ಲು. ಹೇಳಿ. ಹೇಳ್ರಿ ಏನಾದ್ರು. ಏನ ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇವ್ರು ಮಾಡಕ್ ಕೆಲ್ಸ ಇಲ್ಲ ಅಂದ್ಬಿಟ್ಟು ಯಾವಾಗ ಫೋನ್ ಎತ್ಕೊಂಡ್ ಕುತ್ಕೊಂತ ಇರ್ಬೇಕು.
ಆಟ್ಲು ಪೆಟ್ಟು ಪಾದಯಾತ್ರೆ ಸುಮ್ನೆ ಲಾಗರ್ ಅಂತಾರೆ, ಅದೇ ಯಾವ ಲಾಗು ಮಾಡ್ತಾ ಇಲ್ಲ ಕರೆಕ್ಟಾಗಿ. ವಾರಕ್ಕೊಂದು ತಿಂಗಳಿಗೊಂದು ಬಿಡ್ತಾರೆ. ಗೈಸ್ ವಿಡಿಯೋ ಏನೋ ಮಾಡ್ಬೋದು, ಎಡಿಟ್ ಮಾಡಿಸ್ರಲ್ಲಿ ತಲೆ ಕೆರಡ್ದೋಗ್ಬಿಡುತ್ತೆ. ಅದಕ್ಕೆ ಇಲ್ಲಿ ಸಿಂಗರ್ಗಳು ಜಾಸ್ತಿ ಇದಾರೆ. ಮಾತಾಡ್ಸೋದು ಬನ್ನಿ ಎಲ್ಲಾರನ್ನ. ಕಾಡು ಫ್ರೇಮ್ ಕಟ್ಟೇವೆ ಆನುಮಲೆ ಜೇನುಮಲೆ ಗುಂಜುಮಲೆ ಗುರುಗಂಜುಮಲೆ 77 ಮಲೆಯಲ್ಲಿ ತಪ್ಪದೆ ನಲಿದು ನಾಟ್ಯವಾಡುವಂತ ನಮ್ಮ ಅಪ್ಪಾಜಿ ಮುದ್ದು ಮಾದೇವ್ರ ಒಂದ್ಸಲ ಹೋಗೇ ಅಂದ್ರಪ್ಪ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಮಾಲೆ ಬಿಲ್ಪತ್ರೆ ಫೈನಲಿ ಮೇನ್ ರೋಡ್ ಸಿಕ್ತು. ಇಲ್ಲಿಂದ ಯಾರುವೇ ಚಪ್ಪಲಿ ಹಾಕೊಳ್ಳಲ್ಲ, ವಿತೌಟ್ ಚಪ್ಪಲಿ ಇಲ್ಲಿಂದ ಪಾದಯಾತ್ರೆ ಮಾಡ್ತಾರೆ. ಇಲ್ಲಿ ಗಣಪನ್ ಟೆಂಪಲ್ ಸ್ವಾಮಿ. ಗೈಸ್ ನಮ್ಮ ಅಣ್ಣ ನಾಗಮಲೆ ಬಗ್ಗೆ ಅಂತ ಅವ್ರಿಗೆ ಗೊತ್ತು, ಅದೆಲ್ಲ ಹೇಳ್ತಾರೆ. ಇವರು ದೇವ್ರಗುಡ್ಡ, ಸೊ ಇವ್ರಿಗೊಂದಷ್ಟು ಇನ್ಫಾರ್ಮೇಶನ್ಸ್ ಗೊತ್ತಿರುತ್ತೆ. ಸೊ ಬನ್ನಿ ಕೇಳುವ. ಮಾದಪ್ಪ ಬಂದು 7 ಬೆಟ್ಟ ಸುತ್ಕೊಂಡು 77 ಮಲೆ ಸುತ್ಕೊಂಡು ತಾಳ್ಬೆಟ್ಟದಲ್ಲಿ ಬಂದು ರಂಗಸ್ವಾಮಿ ತಾಳ್ಬೆಟ್ಟದಿಂದ ನೀನೊಂದು ಬಸವ ಮತ್ತು ಹಾವಿನ ದಾರಿಯಲ್ಲಿ ನೀವೊಂದು ದಾರಿಯಲ್ಲಿ ಬರ್ರಿ, ನೀನೊಂದು ದಾರಿಯಲ್ಲಿ ಬರ ಅಂದ್ಬಿಟ್ಟು ಇಬ್ಬರಿಗೆ ಹೇಳಿ, ಯಾರು ಮುಂಚೆ ಬರ್ತಾರೋ ಅವ್ನು ನನ್ನ ಪಕ್ಕದಲ್ಲಿ ನೆನೆಸ್ತೀನಿ ಅಂದ್ಬಿಟ್ಟು ಹೇಳಿದಕ್ಕೆ ಬಸವ ಬಂದು ಸ್ಟ್ರೈಟ್ ಹೋದ್ರು. ನಾಗರಾಜ ಬಂದು ಸುತ್ಕೊಂಡು ಲಾಸ್ಟ್ ಆಯ್ತು. ಲಾಸ್ಟಿಗೆ ನೀನ್ ನಾಗಮಲೆಯಲ್ಲಿ ನೆನ್ಸಪ್ಪ, ನೀನ್ ನನಗೆ ನೆರಳಾಗಿರಪ್ಪ ಅನ್ಬಿಟ್ಟು ನಾಗಮಲೆಯಲ್ಲಿ ನೆನ್ಸಿರೋದು. ಈ ದೇವ್ರ ವಿಶೇಷತೆ ಲಾಸ್ಟ್ ಅಲ್ಲಿ ನೆಲೆಗೊಂಡಿರುವಂತ ದೇವಸ್ಥಾನ ನಾಗಮಲೇಶ್ವರ ಅಂತ. ಇವರೆಲ್ಲ ಸುಮ್ಮನೆ ವೇಸ್ಟು, ಏನು ಇನ್ಫಾರ್ಮೇಶನ್ ಕೊಡೋದೇ ಇಲ್ಲ ಅಂತಾರೆ. ಅಂಡ್ ಈ ದೇವಸ್ಥಾನದ್ದು ಇನ್ನೂ ಒಂದು ವಿಶೇಷತೆ ಏನಂದ್ರೆ ಕೆಳಗೆ ಬಾವಿ ಇದೆ ಗೈಸ್. ಬಾವಿ ಇದೆ, ಊರವರೆಗೆ ಕುಡಿಯಕ್ಕೆ. ನಾನ್ ಫುಲ್ ಹೇಳೋವರೆಗೂ ನೀವು ಕಾಯ್ಬೇಕು. ನೀವೇನಕ್ಕೆ ಬಾವಿ ನೀವು ಅರ್ಧ ಕೇಳಿಸ್ಕೊಂಡ್ ನನ್ನ ಅಲ್ಲ ಮೇಡಮ್ ಇಲ್ಲ ಗೈಸ್. ಬಾವಿಲಿ ಸ್ನಾನ ಮಾಡ್ಕೊಂಡು ಬರೀ ಹೊಟ್ಟೆಯಲ್ಲಿ ದೇವಸ್ಥಾನದ ಹತ್ರ ಹೋಗಿ ತೊಟ್ಲು ಕಟ್ಟಿದ್ರೆ ನಮ್ದೊಂದು ಕುರಿ ನಾಶಕ್ಕೋಯ್ತು, ಎಲ್ಲಾ ಕುರಿಗಳು ಹೊಂಟೋದ್ವಿ. ದೊಡ್ಡ ಕುರಿ ಇಲ್ಲ ಐತೆ ಅಷ್ಟೇ ಗೈಸ್.
ಖಾಲಿ ಹೊಟ್ಟೆಯಲ್ಲಿ ಸ್ನಾನ ಮಾಡ್ಕೊಂಡು ಬೆಟ್ಟ ಹತ್ತಿ ದೇವಸ್ಥಾನ ಹತ್ರ ಹೋಗಿ ತೊಟ್ಲು ಕಟ್ಟಿದ್ರೆ ಮಕ್ಕಳು ಪ್ರಾಪ್ತಿ ಆಗುತ್ತೆ ಗೈಸ್. ಅದು ಒಂದು ವಿಶೇಷತೆ ಈ ದೇವಸ್ಥಾನದ್ದು. ಉದಾಹರಣೆ ನಮ್ಮ ಈ ಅಕ್ಕ ಅದೇ ಮಗುನ್ ಕರ್ಕ ಬಂದಿರೋದು. ಗೈಸ್ ನಮ್ಮ ಅಣ್ಣಂಗೆ 20 ರೂಪಾಯಿ ಸಿಕ್ತು ಗೈಸ್. ಕುಂತಾನೆ ಗೈಸ್. ಇವಾಗಷ್ಟೇ ನಮ್ ಸೂರ್ಯಪ್ಪ ಹುಟ್ಟವನೆ. ಅವನ್ ನೆತ್ತಿಗೆ ಬರೋ ಅಷ್ಟ್ರಲ್ಲಿ ಹೋಗ್ಬೇಕು, ಇಲ್ಲ ಅಂದ್ರೆ ನಡಿಯಕ್ ಆಗಲ್ತು. ಕಲ್ಲು ಮುಳ್ಳು. ಇವಾಗಷ್ಟೇ ಹುಟ್ಟವನೆ, ಅವನು ಒಂಚೂರು ರೊಚ್ಗಳವರ್ಗು ಕಷ್ಟ. ರೊಚ್ಗೆದ್ಮೇಲೆ ಗೈಸ್ ನಾ ಹೆಂಗೆ ಕಾಣ್ತಾ ಇದ್ದೀನಿ ಗೈಸ್. ಇವಳು ಒಂದೊಂದ್ ಫೋನಲ್ಲಿ ಮಾಡಲ್ಲ, ನಮ್ಮ ಅಪ್ಪನ ಫೋನಲ್ಲಿ, ನಮ್ಮ ಅಣ್ಣನ ಫೋನಲ್ಲಿ, ಇವಳು ಫೋನಲ್ಲಿ, ಅವ್ರ ಅಪ್ಪನ ಫೋನಲ್ಲಿ, ಐಫೋನ್ ಅಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಫ್ಲಾಶ್ ಬ್ಯಾಕ್. ಹಾಯ್ ಫ್ರೆಂಡ್ಸ್, ಇವ್ಳು ಲೋಗರ್ ಅಂತೆ, ಆ ಲಾಗರ್ ಅಂತೆ. ಫೋನ್ ಕೊಡ್ತಾ ಇದ್ದೀನಿ ಜೋಪಾನ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಈ ನನ್ನ ಮಕ್ಕಳು, ಒಂದೊಂದಲ್ಲ. ಇವರು ನಮ್ಮ ಅತ್ತಿಗೆ, ನಮ್ಮನೆ ದೊಡ್ಡ ಸೊಸೆ, ಅಂದ್ರೆ ನಮ್ಮ ದೊಡ್ಡಪ್ಪನ ಅಂದ್ರೆ ದೊಡ್ಡಪ್ಪನ ಮಗನ ಹೆಂಡತಿ ಅತ್ತಿಗೆ. ಇವ್ರ ಹೆಸರು ಗಗನ, ಅದ್ರಲ್ಲೇ ಕರೆಯೋದ್ ಮಾತ್ರ ಅಮ್ಮು. ಗೈಸ್ ಅಲ್ಲಿ ಬೇರೆ ಯಾರಾದ್ರೂ ಚಿಕ್ಕ ಮಕ್ಳನ್ನ ಅಮ್ಮು ಅಂತ ಕರ್ದಿರ್ತಾರೆ. ಇವಳು ಏನೋ ಗೊತ್ತಿಲ್ಲ, ಅಮ್ಮು ಅಂತ ನನ್ಗೆ ಅಭ್ಯಾಸ ಆಗ್ಬಿಟ್ಟೈತಲ್ಲ. ಅಮ್ಮು ಅಂದ್ರೆ ಸಾಕು ಅಂತೀನಿ, ಯಾರೇ ಅಮ್ಮು ಅಂದ್ರೆ ಅಂತೀನಿ. ಹೇಳಿ ಅಷ್ಟೇ ಗಾಯ್ಸ್. ಯಾ ಗೈಸ್, ಅಷ್ಟು ಬೆಟ್ಟ ಹತ್ತು ಇಳ್ದು ಕಾಲೇ ಸೋದೋಗೈತೆ. ಕಾಲಾಗ ಮುಳ್ಳು ಬೇರೆ ಹತ್ತಿದೆ, ನಡಿಯೋಕ್ಕಾಗ್ತಿಲ್ಲ. ಚಲೋ ಯಾ ಗೈಸ್. ಈ ಬೆಟ್ಟದಿಂದ ಅಲ್ಲಿ ಮೇಟೂರು ಕಾಣಿಸ್ತಿದೆ ನೋಡಿ, ಅದೇ ಮೇಟೂರು ಡ್ಯಾಮು. ಅದೇ ಗೈಸ್. ಎಲ್ಲ ಇಲ್ಲಿ ನಡ್ಕೊಂಡು ಹೋಗ್ತಾವ್ರೆ ನಾಗಮಲೆಗೆ. ನಾವು ಬೇರೆ ಚಪ್ಪಲಿ ಹಾಕಿಲ್ಲ, ಫುಲ್ಲು ಚುಚ್ಚತೈತೆ ಗೈಸ್. ಇದಾಗೋಯ್ತು ಇಲ್ಲೇ. ಫೈನಲಿ ಬಂದ್ವಿ ಗೈಸ್. 7 ಬೆಟ್ಟ ಹತ್ತಿ 7 ಬೆಟ್ಟ ಇಳಿದು ನಾಗಮಲೆ ಬಂದು ತಲುಪಿದ್ವಿ. ಅಂಡ್ ಮಾದೇಶ್ವರ ಬೆಟ್ಟ ಅಷ್ಟೇ ಅಲ್ಲ, ನಾಗಮಲೆಗೂ 7 ಬೆಟ್ಟ ಹತ್ತಿಬೇಕು, 7 ಬೆಟ್ಟ ಇಳಿಬೇಕು. ಯಾ ಗೈಸ್, ಫೈನಲಿ ಬಂದ್ವಿ. ಅಂಡ್ ಇಲ್ಲೆಲ್ಲ ಪೂಜೆ ಮಾಡಿಸ್ತಾ ಇದ್ದಾರೆ. 7 ಬೆಟ್ಟ ಹತ್ತಿ ಇಳಿಯೋ ಅಷ್ಟರಲ್ಲಿ ಸಾಕಾಗೋಯ್ತು ಗೈಸ್. ಚೆನ್ನಾಗಿದೆ, ಚಲೋ. ನಾಗಮಲೆಯಲ್ಲಿ ಮೇನ್ ಥಿಂಗ್ ಅಂದ್ರೆ ಇದೆ ನೋಡಿ, ಕಲ್ಬಂಡೆಯಲ್ಲಿ ಹಾವಿನ ಸರ್ಪ ಎಡೆ ಲಿಂಗಕ್ಕೆ ರಕ್ಷಣೆ ಕೊಡೋ ಥರ, ಅವ್ರ ನೆರಳು ಕೊಡೋ ಥರ. ಗೈಸ್ ಫೈನಲಿ ಎಲ್ಲ ಆಯ್ತು, ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಿನ್ಕೊಂಡು ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಬೆಟ್ಟದಲ್ಲಿ ಬಸವಂತಿಯರು ಇಳಿಸಿ ಕಾರ್ಗೆ ಪೂಜೆ ಮಾಡಿಸಿ ನೆಕ್ಸ್ಟ್ ಊರಿಗೆ ಹೋಗೋದು ಅಷ್ಟೇ ಗೈಸ್. ರಂಗಸಮುಡ್ಡಿ ಹತ್ರ ಚಿರತೆ ಇತ್ತು, ನಾವು ಕಾಯಿ ಹೊಡಿಯೋಕ್ಕೆ ಅಂತ ಇಳಿಯಕ್ಕೆ ಹೋಗ್ತಾ ಇದ್ವಿ. ಅಷ್ಟರಲ್ಲಿ ಚಿರತೆ ಅಂದರು. ಅದನ್ನೆಲ್ಲ ಕೇಳಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಫುಲ್ ಡರ್ಬುರ್. ಇಲ್ಲಿ ಅವರು ಫಸ್ಟು ನಮ್ಮ ಅಣ್ಣಂದ್ರು ಇಳ್ದಿದ್ರು ಗೈಸ್. ಇಳಿದು ಕಾಯಿ ಹೊಡಿಯೋಕ್ಕೆ ಅಂತ ಅಲ್ಲಿಗೆ ಹೋದ್ರು. ಅಷ್ಟರಲ್ಲಿ ಚಿರತೆ ಎದ್ದು ನಡ್ಕೊ ಬರ್ತಾ ಇತ್ತಂತೆ. ಅಷ್ಟರಲ್ಲಿ ಎಲ್ಲರೂ ದಡ ಬಿಡು ಅಂತ ಎದ್ದು ಕಾರ್ಗೆ ಹೋದ್ರು. ಆ್ಯಂಡ್ ಅವರಿಂದನೇ ನಾವು ಬಂದ್ವಿ, ನಾವು ಇಳ್ದಿರ್ಲಿಲ್ಲ. ಹೇಳಿ, ರಂಗಸಮುಡ್ಡಿ ಮೇಲೆ, ರಂಗಸಮುಡ್ಡಿಲಿ ಅಲ್ಲೇ ಮೆಟ್ಲತ್ರ ಇತ್ತು. ಗೈಸ್ ಇವ್ರೆ ಎದ್ರಕೊಳ್ದೆ ಕಾರ್ ಒಂದು ರೋಡ್ ಹಾಕ ಬಂದತ್ತವ್ರೆ ಗೈಸ್. ಅಲ್ಲಿ ಹುಲಿ ಇದೆ ಅಂದ್ರೂ ಬೆಳೆಸ್ಕೊಂಡು ಬಂದು ಡ್ರೈವರ್ ಸೀಟ್ ಕತ್ತವನೆ ಅಣ್ಣ. ಅಂಡ್ ಇವರೇ ಗೈಸ್ ನಮ್ಮ ಕಾಪಾಡಿದಂತಹ ವೀರ ಧೀರ ಶೂರ ಇವರೇ. ಹೇಳಿ
ಹೇಳು ಏಯ್ ಹೇಳ್ರಿ. ಇವನೇ ಗೈಸ್ ನೋಡ್ಬಿಟ್ಟು ಚಿರತೆ ಅಂತ ಎಲ್ಲ ಹೇಳ್ದು ಬಳ್ದು ಕಾರ್ಗೆ ಹಾಕೋರೆ. ಆ್ಯಂಡ್ ಎಲ್ಲರೂ ಎದ್ರಕೊಂಡು ಇವಾಗ ಟೀ ಕುಡಿಯೋಕೆ ನಿಲ್ಸೋರೆ. ಏನಂತೀರಾ? ಕಾರಲ್ಲಿ ಬಂದ್ಲು ಬೈಕ್ ವಾಮಿಟ್ ಮಾಡ್ಕೊಂಡವಳೆ. ಇಲ್ಲ ಗೈಸ್, ಅದು ಸುತ್ತು ಅದು ಅಷ್ಟೇ ಗೈಸ್. ಈಗ ಎಲ್ಲಿ ತಾಳ್ಬೆಟ್ಟದಲ್ಲಿ ಇದ್ದೀವಿ ಆ್ಯಂಡ್ ಇಲ್ಲಿಂದ ಬೆಂಗಳೂರಿಗೆ ಹೋಗೋದು ಅಷ್ಟೇ. ಇಷ್ಟು ಹೇಳ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ನಾಟ್ ಬರ್ತಿಲ್ಲ ಇಷ್ಟ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸ್ಯಾಕ್ರಿಫೈಸ್ ಮಾಡ್ಕೊಳ್ಳಿ ಎಲ್ಲರೂ. Thank you so much for watching our video. Bye.